ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಂದು ಪಿ ಜಿ ಟೂರ್, ನನ್ನ ಪಿ ಜಿ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ಕೋ-ಲಿವಿಂಗು. ಎಷ್ಟೋ ಜನಕ್ಕೆ ಕೋ-ಲಿವಿಂಗ್ ಪಿ ಜಿ ಅಂದರೆ ಏನಪ್ಪ ಅಂತ ಡೌಟ್ ಇರುತ್ತೆ. ಬೆಂಗಳೂರಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕೆಲವರು ಒಬ್ರಿಗೆ ಗೊತ್ತಿರಲ್ಲ. ಬಟ್ ಬೇರೆ ಕಡೆ ಇರೋರಿಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಮುಂಚೆ, ನಾನು ಬರೋವರೆಗೂ. ಕೋ-ಲಿವಿಂಗ್ ಪಿ ಜಿ ಅಂದರೆ ಏನು ಅಂತ ಹೇಳ್ತೀನಿ ಇವಾಗ. ಕೋ-ಲಿವಿಂಗ್ ಪಿ ಜಿ ಅಂದರೆ ಏನಪ್ಪ ಅಂದರೆ, ನೀವು ಹುಡುಗರು ಇರ್ಬೋದು, ಹುಡುಗಿರು ಇರ್ಬೋದು. ಈಗ ಎಷ್ಟೋ ಜನ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಅವರೆಲ್ಲ ಬಂದುಬಿಟ್ಟು ಈ ಥರ ಕೋ-ಲಿವಿಂಗಲ್ಲೇ ಇರ್ತಾರೆ. ಯಾಕಂದರೆ ಮನೆಗಳು ಯಾರೂ ಕೊಡಲ್ಲ ಬೆಂಗಳೂರಲ್ಲಿ. ಕೆಲವರು ದುಡ್ಡಿನಾಸೆಗೋಸ್ಕರ ಕೊಡ್ತಾರೆ, ಬಟ್ ಯಾರೂ ಆಲ್ಮೋಸ್ಟ್ ಕೊಡಲ್ಲ, ಬೆಂಗಳೂರವ್ರು ಯಾರೂ ಕೊಡಲ್ಲ ನನಗನ್ಸೋ ಪ್ರಕಾರ. ಹಾಗಾಗಿ ಎಲ್ಲ ಬಂದುಬಿಟ್ಟು ಪಿ ಜಿಲಿ ಇರ್ತಾರೆ. ಹುಡುಗ ಹುಡುಗಿರೆಲ್ಲ ಒಟ್ಟೊಟ್ಟಿಗೆ, ಕಪಲ್ಸ್ ಎಲ್ಲ ಒಟ್ಟೊಟ್ಟಿಗೆ ಇರ್ತಾರೆ. ಹಂಗಂದ್ರೆ ಬರೀ ಕಪಲ್ಸ್ ಮಾತ್ರ ಇರಬೇಕಂತ ಇಲ್ಲ. ಈವನ್ ಹುಡುಗಿರು ಕೂಡ ಇರ್ತಾರೆ ಸಪ್ರೇಟಾಗಿ, ಹುಡುಗರು ಕೂಡ ಸಪ್ರೇಟ್ ಆಗಿರ್ಬೋದು. ನೀವು ಯಾವುದೇ ಜೆಂಡರ್ ಆಗಿರಲಿ ಬಂದಿರ್ಬೋದು. ಟ್ರಾನ್ಸ್ಜೆಂಡರ್ ಇರ್ಬೋದು ಅಂದರೆ ಇರ್ಬೋದು ಅಂತ ಅಂದ್ಕೊತೀನಿ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಆ್ಯಸ್ ಆಫ್ ನಾವು ಈ ರೂಮಲ್ಲಿ ನಾನು ಒಬ್ಬನೇ ಇರೋದು ಆ್ಯಕ್ಚುಲಿ. ನನ್ನ ರೂಮ್ಮೇಟ್ ಒಬ್ಬ ಇದ್ದ, ಅವ್ನು ಖಾಲಿ ಮಾಡ್ಕೊಂಡು ಹೋದ. ಇದಕ್ಕೆ ಇಬ್ಬಿಬ್ರು ಬರಬೇಕು ಅಂತಲೇ ಏನಿಲ್ಲ, ನೀವು ಒಬ್ಬರೇ ಇದ್ರೂ ಕೂಡ ಬರ್ಬೋದು. ಯಾರಾದರೂ ಇರ್ತಾರಲ್ಲ ಅವ್ರ ಜೊತೆ ನಿಮ್ಮನ್ನ ಹಾಕ್ಬಿಟ್ಟು ಬಿಡ್ತಾರೆ. ಹುಡುಗ ಬಂದರೆ ಹುಡುಗಿ ಜೊತೆ ಹಾಕಲ್ಲ, ಹುಡುಗಿ ಬಂದರೆ ಹುಡುಗನ ಜೊತೆ ಹಾಕಲ್ಲ ಅಂದ್ಬಿಟ್ಟು. ನೀವೇನಾದರೂ ಕಪಲ್ಸ್ ಆಗಿದ್ದರೆ ಬರ್ಬೋದು ಆ ಥರ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ನಾನು ಬಂದುಬಿಟ್ಟು ನಾನು ಒಬ್ಬನೇ ಇರೋದು. ಇದನ್ನು ನಾನು ಇವಾಗ ಏನಕ್ಕಪ್ಪ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇನ್ನು 2 ದಿನ ನಾನು ಖಾಲಿ ಮಾಡಿಬಿಡ್ತೀನಿ. ಈ ಮಂತ್ ಲಾಸ್ಟ್ ಆ್ಯಕ್ಚುಲಿ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ತೋರ್ಸೋಕ್ಕೇನು ಅಷ್ಟೊಂದಿಲ್ಲ, ಒಂದು ಸಿಂಗಲ್ ರೂಮು. ಇಲ್ಲಿ 2 ಶೇರಿಂಗ್ ಇರುತ್ತೆ. ನಮ್ಮ ಪಿ ಜಿಯಲ್ಲಿ ಬಂದುಬಿಟ್ಟು 2 ಶೇರಿಂಗು. ಕೆಲವು ಪಿ ಜಿಯಲ್ಲಿ 3 ಶೇರಿಂಗ್ ಕೂಡ ಇರುತ್ತೆ. ಬಾಯ್ಸ್ ಪಿ ಜಿ, ಗರ್ಲ್ಸ್ ಪಿ ಜಿ ಅಂತ ಇರುತ್ತಲ್ಲ. ಅಲ್ಲಿ ಬರೀ 3 ಶೇರಿಂಗು, 4 ಶೇರಿಂಗ್ ಎಲ್ಲ ಇರುತ್ತೆ. ಶೇರಿಂಗ್ ಇರೋ ಡೌಟು 3 ಶೇರಿಂಗ್ ಅಂತ ಇರುತ್ತೆ. 3 ಶೇರಿಂಗ್ ಅಂತ ಹೋದಾಗ ನಿಮಗೆ ಪ್ರೈಸ್ ಕಮ್ಮಿ ಆಗುತ್ತೆ. 2 ಶೇರಿಂಗ್ ಅಂತ ಹೋದಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ನನಗೆ ಇಲ್ಲಿ ಬಂದುಬಿಟ್ಟು ನಾನು ಪ್ರೈಸ್ ಪೇ ಮಾಡ್ತಿರೋದು ಬಂದುಬಿಟ್ಟು 11,000 ಮಂತ್ಲಿ. ಇಬ್ರಿಗೂ ಸೇರಿ 11,000 ಅಂದರೆ ಇಲ್ಲ, ಒಬ್ಬೊಬ್ರಿಗೆ 11,000. ನೀವು ನೋಡ್ಬೋದು ಇಲ್ಲಿ 2 ಬೆಡ್ ಇದೆ. ಒಂದು ಬಂದುಬಿಟ್ಟು ಆ ಕಡೆ ಇರೋದು ನಂದು ಬ್ಲೂ ಕಲರ್ ಬೆಡ್ಶೀಟ್ ಹಾಕಿರೋದು. ಈ ಕಡೆ ಬಂದುಬಿಟ್ಟು ಒಬ್ಬ ಇದ್ದ ಇದು ತುಂಬ ನಾನು ಇಲ್ಲಿಗೆ ಬಂದು 1.5 ವರ್ಷ ಆಯ್ತು ಆ್ಯಕ್ಚುಲಿ ಈ ಪಿ ಜಿಗೆ ಬಂದು. 1.5 ವರ್ಷದಿಂದ ಆಲ್ಮೋಸ್ಟ್ ಒಂದು 5-6 ಜನ ರೂಮ್ಮೇಟ್ಗಳು ಬಂದಿದ್ದಾರೆ, ಹೋಗಿದ್ದಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದೆಲ್ಲ ಲಗೇಜು ಇಗ್ನೋರ್ ಮಾಡಿಬಿಡಿ. ನಾನು ಶಿಫ್ಟ್ ಆಗ್ತಿರೋದ್ರಿಂದ ಎಲ್ಲ ತುಂಬಿಟ್ಬಿಟ್ಟಿದ್ದೀನಿ ಆಲ್ರೆಡಿ. ಎಂಟ್ರೆನ್ಸು ಹಿಂಗಿದೆ. ಇದು ಡೋರ್, ಮೇನ್ ಡೋರು. ಇದರಿಂದ ಒಳಗಡೆ ಬಂದರೆ ರೈಟ್ ಸೈಡಿಗೆ ವಾರ್ಡ್ರೋಬ್ಸ್ ಇದೆ. 2 ವಾರ್ಡ್ರೋಬ್ ಇರುತ್ತೆ, ಮಿರರ್ ಇರುತ್ತೆ. ವಾರ್ಡ್ರೋಬ್ ಸ್ವಲ್ಪ ಚಿಕ್ಕದೆ ಆ್ಯಕ್ಚುಲಿ. ಈ ಥರ ಒಂದು ಸ್ಟಡಿ ಡೆಸ್ಕ್ ಇರುತ್ತೆ ಆ್ಯಕ್ಚುಲಿ. ಆರಾಮಾಗಿ ಒಬ್ರು ಕುತ್ಕೊಂಡು ಇದು ವರ್ಕ್ ಫ್ರಮ್ ಹೋಮ್ ಆಗೆಲ್ಲ ವರ್ಕ್ ಮಾಡ್ಬೋದು ನೀವು. ಬಟ್ ನಾನು ಡೈಲಿ ಆಫೀಸ್ಗೆ ಹೋಗ್ತೀನಿ, ಯಾಕೆಂದರೆ ನೈಟ್ ಶಿಫ್ಟ್ ಇರೋದ್ರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಡೈಲಿ ಆಫೀಸ್ಗೆ ಹೋಗ್ತೀನಿ. ಕೆಲವು ಥಿಂಗ್ಸ್ ಎಲ್ಲ ಹಾಗೆ ಇಟ್ಟಿದ್ದೀನಿ, ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ಇದೆಲ್ಲ ಇಲ್ಲಿ ಏನೇನು ಇಟ್ಟಿದ್ದೀನಿ ಇದೆಲ್ಲ ಶೂ ಬಾಕ್ಸಸ್ ಆ್ಯಕ್ಚುಲಿ. ಶೂ ಬಾಕ್ಸು ಮತ್ತು ಬ್ಯಾಗು ಏನೇನೋ ಇದ್ದಾವೆ ಅಲ್ಲೆಲ್ಲ. ಶೂ ಇಡೋಕ್ಕಿಂತ ಹೊರಗಡೆ ರ್ಯಾಕ್ ಇದೆ ಆ್ಯಕ್ಚುಲಿ, ತೋರಿಸ್ತೀನಿ. ಅದು ಈ ಥರ ರ್ಯಾಕ್ ಇರುತ್ತೆ. ಇದು ಲಿಫ್ಟು. ಇದೆಲ್ಲ ರೂಮ್ಗಳು ಆ್ಯಕ್ಚುಲಿ. ಸ್ಟೇರ್ಸ್ ಕೂಡ ಇರುತ್ತೆ, ಲಿಫ್ಟ್ ಕೂಡ ಇರುತ್ತೆ. ಈ ಥರ ಇದೆ ರೂಮ್ ಆ್ಯಕ್ಚುಲಿ. ಇಲ್ಲಿ ಏನೇನಪ್ಪ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಅಂದರೆ, ನಿಮಗೆ 3 ಟೈಮ್ಸ್ ಫುಡ್ ಇರುತ್ತೆ. ಒಂದೊಂದು ಪಿ ಜಿಲಿ ಒಂದೊಂದು ಥರ ಇರುತ್ತೆ. ಇಲ್ಲಿ 3 ಟೈಮ್ಸ್ ಫುಡ್ ಇದೆ. 3 ಟೈಮ್ಸ್ ಫುಡ್ಡು ಮತ್ತು ಬೆಡ್ಡು ನೀವೇನು ತರಂಗಿಲ್ಲ ಆ್ಯಕ್ಚುಲಿ ಪಿ ಜಿಗೆ. ನೋಡಿ, ಬೆಡ್ಡು ಅಂದರೆ ಈ ಬೆಡ್ಶೀಟು ನಾವು ತೊಗೊಂಬರ್ಬೇಕು, ರಗ್ಗಳೆಲ್ಲ ನಾವು ತೊಗೊಂಬರ್ಬೇಕು. ನಿಮ್ಮ ಬಟ್ಟೆಗಳು ನೀವೇ ತರಬೇಕು, ಅದನ್ನೆಲ್ಲ ಕೊಡೋಲ್ಲ. ಈಗ ನಾವು ರೂಮು ಅಥವಾ ಮನೆ ಅಂತ ಮಾಡಿದಾಗ ಬಕೆಟು, ಚೊಂಬು, ಹಾಸಿಗೆ, ಮಂಚ ಅಂತ ಮಾಡ್ತೀವಿ, ಅದೆಲ್ಲ ಇರುತ್ತೆ. ಚೇರು, ಟೇಬಲ್ಲು ಅಂತ ಇರುತ್ತೆ. ಎಲ್ಲ ಅವರೇ ಕೊಟ್ಟಿರ್ತಾರೆ, ವಾರ್ಡ್ರೋಬು ಗಿಡ್ರೋಬು. ನಾವು ಜಸ್ಟ್ ಬಟ್ಟೆ ತೊಗೊಂಡು ನಿಮ್ಗೆ ಏನೇನು ಬೇಕು ಯೂಸ್ ಮಾಡೋಕ್ಕೆ ಅದನ್ನು ತೊಗೊಂಬಂದರೆ ಸಾಕು. ಅಷ್ಟು ಐಟಮ್ಗಳು ತೊಗೊಂಬಂದರೆ ಸಾಕು. ಲೈಟಿಂಗ್ ಕೂಡ ಬಲ್ಪ್ ಇದೆ, ಅಲ್ಲೊಂದು ಇದೊಂದು ಸಾಕೆಟ್ ಇದೆ, ಅಲ್ಲಿಗೂ ಬೇಕಂದ್ರೆ ಹಾಕೊಬೋದು, ಸಾಕು, ಒಂದು ಬೇಜಾನು. ಅದಕ್ಕೆ ಒಂದೇ ಇಟ್ಕೊಂಡಿದ್ದೀವಿ. 2 ಹ್ಯಾಂಗರ್ಸ್ ಇದೆ ಬಟ್ಟೆನೇ ತಗೊಳ್ಳೋಕ್ಕೆ. ಪ್ಲೇಟ್ಸ್ ಎಲ್ಲ ನೀವೇ ತರಬೇಕು. ಕೆಲವರು ಇಟ್ಟಿರ್ತಾರೆ, ಬೇಕಂದರೆ ಯೂಸ್ ಮಾಡ್ಬೋದು. ಬಟ್ ಎಲ್ಲರೂ ಅವ್ರವ್ರದ್ದೇ ಪ್ಲೇಟ್ಸ್ಗಳು ತೊಗೊಂಡು ಯೂಸ್ ಮಾಡ್ಕೊತಾರೆ, ಅದು ಬೆಟರ್ ಆ್ಯಕ್ಚುಲಿ. ನೀವು ಅಕಸ್ಮಾತ್ ಪಿ ಜಿಗೆ ಬಂದರೆ ನಿಮ್ಮದೇ ಒಂದು ಪ್ಲೇಟ್ಸ್ ತೊಗೊಂಡು ಯೂಸ್ ಮಾಡ್ಕೊಳ್ಳೋದು ಬೆಟರು. ಹೇಳ್ತಾ ಇದ್ದಲ್ಲ, ಏನೇನು ಕೊಡ್ತಾರೆ, ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತಂದ್ಬಿಟ್ಟು. 24/7 ಪವರ್ ಬ್ಯಾಕಪ್ ಇರುತ್ತೆ. ನೀರಿಗೂ ಏನು ತೊಂದರೆ ಇಲ್ಲ, 24/7 ನೀರು ಇರುತ್ತೆ, 24/7 ಹಾಟ್ ವಾಟರ್ ಇರುತ್ತೆ. ಕೆಳಗಡೆ ಪಾರ್ಕಿಂಗ್ ಇದೆ, ಬೈಕ್ ಪಾರ್ಕಿಂಗು. ಅದೆಲ್ಲ ಫುಲ್ಲಾಗಿ ಹೋಗಿದೆ ಆ್ಯಕ್ಚುಲಿ. ಫುಲ್ ಆದಾಗ ಹೊರಗಡೆ ನಿಲ್ಲಿಸ್ಬೇಕಾಗುತ್ತೆ. ಮತ್ತು ಜಿಮ್ ಇದೆ ಆ್ಯಕ್ಚುಲಿ. ಜಿಮ್ ಅಂದರೆ ಏನು ಫುಲ್ ಫಿಟ್ ಜಿಮ್ ಅಲ್ಲ, ಕೆಲವು ಎಕ್ವಿಪ್ಮೆಂಟ್ಸ್ ಇದ್ದಾವೆ. ಡಂಬಲ್ಸ್ ಇದೆ, ಥ್ರೆಡ್ಮಿಲ್ ಇದೆ, ಮತ್ತು ಸೈಕ್ಲಿಂಗ್ ಮಾಡೋಕ್ಕೊಂದು ಇದಿದೆ, ಮತ್ತು ಬಾರ್ಬೆಲ್ಗಳು, ವೆಯ್ಟ್ಸು ಎಲ್ಲ ಇದ್ದಾವೆ. ಬಟ್ ನೀವು ಸಿಂಪಲಾಗಿ ವರ್ಕೌಟ್ ಮಾಡ್ಕೊತೀನಿ ಅಂದರೆ ಅದು ಸಾಕು ಅಂತ ಅಂದ್ಕೊತೀನಿ. ತುಂಬ ಜನ ವರ್ಕೌಟ್ ಮಾಡ್ತಾರೆ ಆ್ಯಕ್ಚುಲಿ ಇಲ್ಲಿ ಬೆಳಗ್ಗೆ ಹೊತ್ತು. ಬಟ್ ನನಗೆ ಟೈಮ್ ಸಿಗೋಲ್ಲ, ಹಾಗಾಗಿ ನಾವು ಯಾವ ವರ್ಕೌಟು ಮಾಡಲ್ಲ. ಡ್ರಿಂಕಿಂಗ್ ವಾಟರು, ಆರೋ ವಾಟರ್ ಇದೆ. ಇದೇ ರೂಮಲ್ಲಿ ತೋರ್ಸೋಕ್ಕೆ ಏನಿಲ್ಲ, ಇಷ್ಟೇ ನೋಡ್ಕೊಳ್ಳಿ. ಡೋರು, ಹ್ಯಾಂಗರ್ಸು, ಸ್ಟಡಿ ಟೇಬಲು, ಡೆಸ್ಕು, ಚೇರು, ವಾರ್ಡ್ರೋಬ್ಸು, ಬೆಡ್ಡು, ಇಷ್ಟೇ ತೋರ್ಸೋಕ್ಕೆ. ಮತ್ತು ವಾಶ್ ಬೇಸಿನ್ ಇದೆ, ಒಂದು ಮುಖ ತೊಳ್ಕೊಬೋದು, ಕೈ ತೊಳ್ಕೊಬೋದು. ಇದು ಬಂದುಬಿಟ್ಟು ಬಾತ್ರೂಮ್ ಆ್ಯಕ್ಚುಲಿ. ಇಷ್ಟೇ ಇದು ಬಾತ್ರೂಮಲ್ಲಿ ತೋರ್ಸೋಕ್ಕೇನಿಲ್ಲ. ಶವರ್ ಇದೆ, ಕಮೋಡ್ ಇದೆ, ಇಷ್ಟೇ. ಇಲ್ಲೊಂದು ಬಾಲ್ಕನಿ ಇದೆ ಪುಡ್ತಾಗಿ, ತೋರಿಸ್ತೀನಿ ರೀ. ಇದು ಬಂದ್ಬಿಟ್ಟು ಪುಡ್ತಾಗಿರೋ ಬಾಲ್ಕನಿ. ಪಕ್ಕದಲ್ಲಿ ಪಿ ಜಿ ಇದೆ.
ಪಕ್ಕದಲ್ಲೂ ಕೂಡ ಪಿ ಜಿ ಇದೆ. ಸೊ ಆ ಕಡೆ ಆಪೋಸಿಟ್ ಸೈಡ್ ಹೋದರೆ ಲೈಕ್ ಅಂದರೆ ಫ್ರಂಟ್ ಇರುತ್ತೆ. ಸೊ ಅಲ್ಲಿಗೆ ಹೋದರೆ 1000 ಏನೋ ಎಕ್ಸ್ಟ್ರಾ ಕೊಡಬೇಕು. ಸೊ ಆ ಕಡೆ ರೂಮ್ಸಿಗೆಲ್ಲ 1000 ಎಕ್ಸ್ಟ್ರಾ ತೊಗೊತಾರೆ, ಈ ಕಡೆ ರೂಮ್ಸ್ಗೆಲ್ಲ 1000 ಕಮ್ಮಿ ಇರುತ್ತೆ ಆ್ಯಕ್ಚುಲಿ. ಸೊ ಇದಿಷ್ಟು ಪಿ ಜಿ. ಫುಡ್ ಹೆಂಗಿದೆ ಅಂದರೆ ಫುಡ್ ಆ್ಯಕ್ಚುಲಿ ಚೆನ್ನಾಗಿದೆ, ಪರವಾಗಿಲ್ಲ. ನಾನು ಇದ್ದಿದ್ದ ಪಿ ಜಿಗಳಲ್ಲೆಲ್ಲ ಇದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೊಬೋದು. ಬಟ್ ಕೆಲವು ಟೈಮು ಅಷ್ಟು ಕ್ಲೀನ್ಲಿನೆಸ್ ಇರೋಲ್ಲ, ಕೆಲವು ಟೈಮ್ ಹುಳಗಳೆಲ್ಲ ಸಿಕ್ಕಿರೋದುಂಟು. ಅದಂತೂ ಒಂದು ಹಿಂಸೆ ಅನಿಸುತ್ತೆ ಪಿ ಜಿಗಳಲ್ಲಿ ಸೀರಿಯಸ್ ಆಗಿ. ಬಟ್ ಬೇರೆ ಪಿ ಜಿಗಳು ಕಂಪೇರ್ ಮಾಡಿದ್ರೆ ಇದೆಷ್ಟೋ ಪರವಾಗಿಲ್ಲ ಅಂತ ಅನ್ಕೊಬೋದು. ಅಡುಗೆ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಇಲಿಗಳು ಹೆಗ್ಣಗಳೆಲ್ಲ ಓಡಾಡ್ತಿರುತ್ತೆ, ಅದೆಲ್ಲ ನೋಡಿದಾಗ ಸೀರಿಯಸ್ ಆಗಿ ಬೇಜಾರಾಗುತ್ತೆ. ಬಟ್ ನಾನು ಇಲ್ಲಿಂದ ರೂಮ್ಗೆ ಹೋಗಬೇಕು ಅಂತ ರೂಮ್ ಕೂಡ ಮಾಡಿದ್ದೆ, ಬಟ್ ಅಲ್ಲಿ ಅಡ್ಜಸ್ಟ್ ಆಗೋಕ್ಕಾಗಿಲ್ಲ. ಸೊ ಫೆಸಿಲಿಟೀಸ್ ಬಂದರೆ ಇನ್ನೊಂದು ಹೇಳ್ತೀನಿ. ಸೊ ವಾಷಿಂಗ್ ಮಿಷಿನ್ಸ್ ಇದೆ. ಸೊ ವಾಷಿಂಗ್ ಮಿಷಿನಲ್ಲಿ ನೀವು ವಾಶ್ ಮಾಡ್ಕೊಬೋದು. ಸೊ ನಾನು ರೂಮ್ ಮಾಡಿದ್ದೇನಲ್ಲ, ರೂಮ್ ಮಾಡಿ ಏನಾಯಿತು ಅಂದರೆ ಅದು 3rd ಫ್ಲೋರಲ್ಲಿತ್ತು, ಲಿಫ್ಟ್ ಇರಲಿಲ್ಲ. ಡೈಲಿ ಹತ್ತಿ ಇಳಿಯೋದು ತುಂಬ ಕಷ್ಟ ಆಗ್ತಿತ್ತು. ಅದು ದಿನಕ್ಕೆ ಒಂದು ಸತಿ ಅಲ್ಲ, 2-3 ಸಲ ಹತ್ತಿ ಇಳಿಬೇಕು, ಊಟಕ್ಕೆ ನೀರು ತರೋಕ್ಕೆಲ್ಲ ತುಂಬ ಹಿಂಸೆ ಆಗ್ತಿತ್ತು ಆ್ಯಕ್ಚುಲಿ. ಅದು ಅಲ್ಲದೆ ಅಕಸ್ಮಾತ್ ಆಫೀಸ್ಗೆ ಟೈಮ್ ಆದಾಗ ಅಕಸ್ಮಾತ್ ಗಿಡಿ ಕಾರ್ಡ್ ಬಿಟ್ಬಿಟ್ಟು ಬಂದ್ಬಿಟ್ರೆ ಅಂತ ಮುಗಿದ ಕತೆ. ಒಂದೇ ಹೆಸರು ಓಡಬೇಕು, ಹತ್ತಬೇಕು, ಇಳಿಬೇಕು, ನೀರು ತೊಗೊಂಡು ಹೋಗೋದೆಲ್ಲ ತುಂಬ ಹಿಂಸೆ ಆಗಿತ್ತು. ಸೊ ಹಂಗಾಗಿ ಆಮೇಲೆ ವಾಷಿಂಗ್ ಮಿಷಿನ್ ಇರಲಿಲ್ಲ, ಬಟ್ಟೆ ನಾವೇ ಒಕ್ಕೊಬೇಕಿತ್ತು. ಅದೆಲ್ಲ ಸ್ವಲ್ಪ ಸಖತ್ ಹಿಂಸೆ ಆಯ್ತು ನನಗೆ. ಸೊ ನೀವು ಮನೆಗೆ ಹೋಗ್ತಿದ್ದೀರಾ ಅಂದರೆ ಒಂದು 4-5 ಜನ ಹುಡುಗರುಗಳು ಮನೆಗೇ ಮಾಡಿಕೊಂಡು ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡ್ರೆ ಅದು ಬೆಸ್ಟ್ ಆ್ಯಕ್ಚುಲಿ. ಬಟ್ 3rd ಫ್ಲೋರ್ 4th ಫ್ಲೋರ್ ಎಲ್ಲ ಹೋಗೋಕೋಬೇಡಿ, ಲಿಫ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಿಮ್ಗೆ ಹತ್ಬೋದು ಅಂದರೆ ಹೋಗ್ಬೋದು. ಸೊ ಇದಿಷ್ಟೇ ಪಿ ಜಿ ಬಗ್ಗೆ ಇನ್ನೇನು ಹೇಳೋಕ್ಕಿಲ್ಲ. ಸೊ ಮೇಲ್ಗಡೆ ನಿಮಗೆ ಜಿಮ್ ಕೂಡ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು, ಮತ್ತು ಲಾಂಡ್ರಿ ಏರಿಯಾ, ಮತ್ತು ಇನ್ನೇನು ಬಟ್ಟೆ ಒಣಗಾಕೋಕ್ಕೆ ಮೇಲ್ಗಡೆ ಇರೋ ಸ್ಪೇಸು ಅದನ್ನು ತೋರಿಸ್ತೀನಿ. ಇದೆ ವಾಟ್ರು. ಡಂಬಲ್ಸ್ಗಳೆಲ್ಲ ಇದೆ ನೋಡಿ, ಡಂಬಲ್ಸ್ ಇದೆ, ವೇಟ್ಸ್ ಇದೆ, ಬಾರ್ಬೆಲ್ ಇದೆ, ಥ್ರೆಡ್ಮಿಲ್ ಇದೆ. ಸೊ 2 ವಾಷಿಂಗ್ ಮಿಷಿನ್ ಇದೆ ಆ್ಯಕ್ಚುಲಿ. ಸೊ ಮೇಲ್ಗಡೆ ಬಟ್ಟೆ ಒಣಗಾಕ್ಬೋದು ಆ್ಯಕ್ಚುಲಿ. ಇದೆಲ್ಲ ಬಟ್ಟೆ ಒಣಗಾಕೋಕೆ ಏರಿಯಾ ಇದು. ಸೊ ಇದಿಷ್ಟೇ ಹೇಳೋಕ್ಕಿರೋದು ಆ್ಯಕ್ಚುಲಿ, ಇನ್ನೇನು ಇಲ್ಲ ಅಂದ್ಕೊಳ್ತೀನಿ, ಎಲ್ಲ ಕವರ್ ಮಾಡಿದ್ದೀನಿ. ಅಕಸ್ಮಾತ್ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಸೊ ಇಲ್ಲಿವರೆಗೂ ನನಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಕೆಲವು ಟೈಮ್ ಮಾತ್ರ ಫುಡ್ಡು ಖಾಲಿಯಾಗಿಬಿಟ್ಟಿರುತ್ತೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಓನರ್ ಹೇಳಿದ್ರೆ ಯಾವ ಟೈಮಲ್ಲಿ ಹೆಂಗೆ ಖಾಲಿ ಆಗುತ್ತೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೊಂದು ಬಿಟ್ಟರೆ ಪ್ರಾಬ್ಲಮ್ ಅಂತಂದರೆ ಇನ್ನೇನಿಲ್ಲ ಆ್ಯಕ್ಚುಲಿ ಪಿ ಜಿಯಲ್ಲಿ ನನಗೆ. ಸೊ ಬೇರೆ ಪಿ ಜಿಗಳೆಲ್ಲ ಇದ್ದಾಗ ಸುತ್ತಮುತ್ತ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಿತ್ತು. ಕನ್ಸ್ಟ್ರಕ್ಷನ್ಸ್ ಆಗಬೇಕಾದ್ರೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ, ಹಿಂಸೆ ಆಗ್ತಿತ್ತು. ಬಟ್ ಇಲ್ಲಿ ಯಾವುದು ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ಯಾವುದಿಲ್ಲ, ಆಗಿದ್ರೂ ಅಷ್ಟೊಂದು ಸೌಂಡ್ ಬರಲ್ಲ ಆ್ಯಕ್ಚುಲಿ ರೂಮ್ ಒಳಗಡೆ. ಸೊ ಹಂಗಾಗಿ ಇದ್ರಲ್ಲಿ ಆರಾಮಾಗಿದ್ದೆ ಆ್ಯಕ್ಚುಲಿ. ಆಲ್ಮೋಸ್ಟ್ 1.5 ವರ್ಷದಿಂದ ಈ ಪಿ ಜಿಯಲ್ಲಿದೆ. ಇದೇ ಟೆಕ್ ಪಾರ್ಕು, ಬಾಗ್ಮನಿ ಸೋಲಾರಮ್ ಸಿಟಿ. ನಮ್ಮದು ಆಫೀಸ್ ಮುಂಚೆ ಎಲ್ಲ ಇದ್ದಿದ್ದು. ಸೊ ಇವಾಗ ನಾನು ಬೇರೆ ಆಫೀಸ್ ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಇದ್ದಾವೆ, ಕಮ್ಯುನಿಟಿ ಅಪಾರ್ಟ್ಮೆಂಟ್ಸು. ಬ್ರೆನ್ ಅಂತ ಕೇಳಿರ್ಬೋದು ನೀವು, ಇನ್ಸ್ಟಾಗ್ರಾಮಲ್ಲಿ ಬ್ರೆನ್ ಗರಾಜ್ ಅಂತ ಅಂದ್ಬಿಟ್ಟು ನೋಡಿರ್ಬೋದು. ಒಬ್ಬರು ರಿಯಲ್ಟರ್ ಅವರು ಎಲ್ಲ ಬೆಂಗಳೂರಲ್ಲಿ ಟ್ರ್ಯಾಕ್ ಎಲ್ಲ ಮಾಡಿಕೊಂಡು ಒಳ್ಳೊಳ್ಳೆ ಸೂಪರ್ ಕಾರ್ಸು, ಲ್ಯಾಂಬೋರ್ಗಿನಿ ಉರೂಸು, ಲ್ಯಾಂಬೋರ್ಗಿನಿ ಅವೆಂಟಡೋರು, ಲ್ಯಾಂಬೋರ್ಗಿನಿ ಗೆಲಾಡೋ, ರೋಲ್ಸ್ ರಾಯ್ಸು, ಬುಗಾಟಿ ಕೂಡ ಇದೆ ಅಂದ್ಕೊತೀನಿ. ಬುಗಾಟಿ, ಫೆರಾರಿ ಯಾವುದೋ ಇದೆ ಗುರು, ಹೊಸ ಕಾರ್ ಬಂತ ಆ್ಯಕ್ಚುಲಿ ಫೆರಾರಿ. ಬೆಂಗಳೂರಲ್ಲಿ ಅವ್ರ ಒಬ್ಬರತ್ರನೇ ಅಂತ ಅಂದ್ಕೊತೀನಿ ಇರೋದು. ಫೆರಾರಿ ಪುರುಸೊಂಗ್ವೆ ಅಂತ ಅಂದ್ಬಿಟ್ಟು ಅದು ಹತ್ತತ್ರ 8 crores ಮೇಲಾಗುತ್ತೆ ಅಂದ್ಕೊತೀನಿ. ಅದೆಲ್ಲ ಇದೆ, ಇದೆಲ್ಲ ಅವ್ರದ್ದೇ ಪ್ರಾಪರ್ಟೀಸ್ ಆ್ಯಕ್ಚುಲಿ. ಬ್ರೆನ್ ಅಂತ ಅಂದ್ಬಿಟ್ಟು, ಬ್ರೆನ್ ಯೂನಿಟಿ ಅಂದ್ಬಿಟ್ಟು ನೋಡಿ ಕಾಣಿಸ್ತಾ ಇರ್ಬೋದು. ಇಲ್ಲಿಂದ ಹಿಡಿದು ಇಲ್ಲಿ ನೋಡಿ, ಅಲ್ಲಿಂದ ಹಿಡಿದು ಅಲ್ಲಿ ಕಾಣ್ತಾ ಇದೆ ನೋಡಿ ಲಾಸ್ಟ್ವರೆಗೆ, ಅಲ್ಲಿವರೆಗೂ ಇವ್ರದೇನೆ. ಇದಿಷ್ಟೇ ನಮ್ಮ ಪಿ ಜಿ ಬಗ್ಗೆ ಆ್ಯಕ್ಚುಲಿ. ಸೊ ಇದನ್ನು ತುಂಬ ದಿನದಿಂದ ಮಾಡಬೇಕು ಅಂದ್ಕೊತಿದ್ದೆ, ಮಾಡಿದ್ರಾಯ್ತು ಅಂದ್ಕೊಂಡು ಸುಮ್ಮನೆ ಆಗೋಗಿದೆ. ಬಟ್ ಇನ್ನೇನು ಹೋಗ್ತಾಯಿದ್ದೀನಿಲ್ಲ, ಪಿ ಜಿ ಖಾಲಿ ಮಾಡ್ತಿದ್ದೀನಿ. ನಾನು ಮತ್ತೆ ಟೈಮ್ ಸಿಗೋಲ್ಲ ಮಾಡೋಕ್ಕೆ, ಮತ್ತು ಇನ್ನು ಮಾಡೋಕ್ಕೂ ಆಗೋಲ್ಲ ಅಂತ ಅಂದ್ಬಿಟ್ಟು ಸೊ ಇವಾಗ ಮಾಡಿದ್ದೀನಿ ಆ್ಯಕ್ಚುಲಿ. ಇಲ್ಲೆಲ್ಲ ಆಫೀಸ್ ಇದೆ ಆ್ಯಕ್ಚುಲಿ. ಆಫೀಸಲ್ಲಿರೋರೆಲ್ಲ ಇಲ್ಲೇ ಮಾಡ್ಕೊತಾರೆ ಪಿ ಜಿನ ಆ್ಯಕ್ಚುಲಿ. ಜಿಮ್ ಇದೆ ಹತ್ರದಲ್ಲೇ, ಕೆಫೆಗಳಿದ್ದಾವೆ, ಬಿರಿಯಾನಿ ಪ್ಯಾಲೇಸ್ ಇದೆ, ಎಲ್ಲ ಇದೆ ಗುರು ಹತ್ರದಲ್ಲೇ ಆಲ್ಮೋಸ್ಟ್ ಎಲ್ಲ. ಗುರು ಇನ್ನೊಂದು ವಿಚಾರ ಕ್ಲಿಯರ್ ಮಾಡಿಬಿಡ್ತೀನಿ. ಇವ್ನು ಯಾಕಪ್ಪ ಬಾಯ್ಸ್ ಪಿ ಜಿಗೆ ಹೋಗೋದು ಬಿಟ್ಬಿಟ್ಟು ಇದಕ್ಕೆ ಹೋದ ಅಂತ ನೀವು ಅನ್ಕೊಬೋದು, ಅಂದರೆ ಕೋಲಿವಿಂಗ್ ಏನಕ್ಕೆ ಹೋದ ಅಂತ ಅಂದ್ಬಿಟ್ಟು. ಸೊ ಯೂಶ್ವಲಿ ಬಾಯ್ಸ್ ಪಿ ಜಿ ಬಂದುಬಿಟ್ಟು ತುಂಬ ಗಲೀಜಾಗಿರುತ್ತೆ, ಮೇಂಟೈನ್ ಮಾಡಲ್ಲ, ಕ್ಲೀನ್ ಇರಲ್ಲ. ಸೊ ಅದೇ ನೀವು ಲೈಕ್ ಈ ಥರ ಕೋಲಿವಿಂಗ್ ಹೋದರೆ ಲೈಕ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಸೊ ರೂಮ್ಸ್ನ ಡೈಲಿ ಬಂದು ಕ್ಲೀನ್ ಮಾಡ್ತಾರೆ, ಡೈಲಿ ಒಂದ್ಸಲ ಕ್ಲೀನ್ ಮಾಡ್ತಾರೆ, ಬಾತ್ರೂಮ್ನ 2 ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ತಾರೆ. ಸೊ ಹಾಗಾಗಿ ಲೈಕ್ ತುಂಬ ಕ್ಲೀನಾಗಿರುತ್ತೆ ಆ್ಯಕ್ಚುಲಿ. ಈ ಪಿ ಜಿ ತುಂಬ ಕ್ಲೀನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ.
ದಟ್ ಆಲ್ಸೋ ಡಿಪೆಂಡ್ಸ್. ಲೈಕ್ ನೀವು ಹೆಂಗೆ ಇಟ್ಕೊಂತೀರ ರೂಮ್ನ ಅನ್ನೋದ್ರ ಮೇಲೆ ಡಿಪೆಂಡು, ಬಟ್ ಡೈಲಿ ಬಂದು ಕ್ಲೀನ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಸೊ ಈ ಒಂದು ರೀಸನಿಂದ ನಾನು ಕೋ ಲಿವಿಂಗಲ್ಲಿರೋದು ಆ್ಯಕ್ಚುಲಿ. ಸೊ ಇದನ್ನು ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎವ್ರಿವನ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.